ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಶ್ರೀ ಶ್ರೀಪಾದರಾಜರು ಪ್ರಾಣದೇವರ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾ, ಮುಖ್ಯ ಪ್ರಾಣದೇವರ ಉಪಕಾರವನ್ನು ಪಡೆದವರು ನಾವು ಹೇಗೆ ಅವರನ್ನು ಭಾವಿಸಬೇಕು, ಅವರ ಸಾಮರ್ಥ್ಯವನ್ನು ಪೂರ್ಣ ತಿಳಿಲಿಕ್ಕಾಗದಿದ್ದರೂ ಕೂಡ ಒಬ್ಬೊಬ್ಬ ಜೀವಿಯ ಜೀವನದ ಬಗ್ಗೆ ಅವರು ಇಟ್ಟಿರುವ ಕರುಣಾದೃಷ್ಟಿ, ಅವರು ಮಾಡುವ ಪರಮೋಪಕಾರ ತಪ್ಪದೇ ಎಲ್ಲರೂ ತಿಳಿಯಲೇಬೇಕಾದ ಸಂಗತಿಗಳು. ಈ ದೃಷ್ಟಿಯಿಂದ ಯಾವ ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿದ್ದರೆ ಭಗವಂತನಿರ್ತಾನೆ, ಮುಖ್ಯ ಪ್ರಾಣದೇವರು ನಮ್ಮಿಂದ ಹೊರಟ್ರೆ ಭಗವಂತನು ಹೊರಡ್ತಾನೆ, ಅಂಥ ನಮ್ಮ ಅಸ್ತಿತ್ವಕ್ಕೆ ಪ್ರಧಾನವಾಗಿ ನಿಮಿತ್ತರಾಗಂಥವರು ಮುಖ್ಯ ಪ್ರಾಣದೇವರು ಒಂದು ದೃಷ್ಟಿಯಲ್ಲಿ. ಮತ್ತೊಂದು, ಭಗವಂತನ ಆಜ್ಞೆಯಂತೆ ನಮ್ಮ ದೇಹದ ಒಳಗೆ ಹೊರಗೆ ಇದ್ದು ನೇಮನೆ ಮಾಡುವಂತಹ ಪ್ರಾಣದೇವರ ಅನುಗ್ರಹ ದೃಷ್ಟಿ ಇನ್ನೊಂದು. ಈ ಎರಡನ್ನು ಚಿಂತನೆ ಮಾಡ್ತಾ ಬಂದವರು ನಾವು. ಮುಖ್ಯ ಪ್ರಾಣದೇವರ ಪ್ರಾಣ, ಅಪಾನ, ವ್ಯಾನ ಈ ಮೂರು ರೂಪಗಳ ಒಳಗೂ ಹೊರಗೂ ನೇಮನೆ ಮಾಡುವಂಥ ಸಾಮರ್ಥ್ಯವನ್ನು ನಾವು ಅಲ್ಪ ಶಕ್ತಿ ಮತಿಗಳಿಗೆ ತಕ್ಕಂತೆ ಚಿಂತನೆ ಮಾಡಿದ್ದೇವೆ. ಉದಾನರೂಪಿ ಮುಖ್ಯ ಪ್ರಾಣದೇವರು ಮಾಡುವ ಕೆಲಸ ಹೇಗೆ, ಯಾವ ರೀತಿ ಅನುಗ್ರಹವನ್ನು ಮಾಡುತ್ತಾರೆ? ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ 72,000 ನಾಡಿಗಳಲ್ಲಿ ಪ್ರಧಾನವಾಗಿರುವಂತಹ ನಾಡಿ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯಲ್ಲಿ ಯಾವಾಗಲೂ ಮೇಲ್ಮುಖವಾಗಿದ್ದು ಸಂಚಾರ ಮಾಡ್ತಾ, ವಿಶೇಷವಾಗಿ ಯೋಗಿಕ ಸಾಧಕರಿಗೆ ಉತ್ಕ್ರಮಣವನ್ನು ಹೊಂದುವಂತಹ ಸಮಯದಲ್ಲಿ ಪೂರ್ಣ ಸಹಾಯವನ್ನು ಮಾಡತಕ್ಕಂಥವರು ಉದಾನರೂಪಿ ಮುಖ್ಯ ಪ್ರಾಣದೇವರು. ಸುಷುಮ್ನಾ ನಾಡಿಯ ಮೂಲಕ, ಬ್ರಹ್ಮರಂಧ್ರದ ಮೂಲಕ ಉತ್ಕ್ರಮಣ ಆಗುವುದು ಜ್ಞಾನಿಗಳಿಗೆ, ಸಾಧಕರಿಗೆ. ಅಂಥವರಿಗೆ ದೇಹೋತ್ಕ್ರಮಣ ಆಗುವ ಕಾಲದಲ್ಲಿ ಸಹಾಯ ಮಾಡ್ತಾರೆ, ಪೂರಕವಾಗಿರ್ತಾರೆ. ನಿತ್ಯ ಮೇಲ್ಮುಖ ಸಂಚಾರಿಗಳಾದಂಥ ಸುಷುಮ್ನಾ ನಾಡಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಉದಾನರೂಪಿ ಮುಖ್ಯ ಪ್ರಾಣದೇವರು. ಹಾಗೆ ಶರೀರದಲ್ಲಿರ್ತಕ್ಕಂಥ ತೇಜಸ್ಸೇನಿದೆ, ಆ ತೇಜಸ್ಸಿನಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗುಣಧರ್ಮಗಳನ್ನು ನಿಯಮನೆ ಮಾಡ್ತಾರೆ. ಹೀಗೆ ದೇಹದ ಒಳಗೆ ಈ ರೀತಿ ನಿಯಮನೆ ಮಾಡಿದರೆ, ದೇಹದ ಹೊರಭಾಗದಲ್ಲಿ ಜೀವ ಮಾಡ್ತಕ್ಕಂಥ, ಅಂದರೆ ನಾವೆಲ್ಲರೂ ಮಾಡುವಂಥ ಕೆಲಸಗಳು ಅನೇಕ ರೀತಿ ಕೆಲಸ ಇದೆ. ಪುಣ್ಯ ಕಾರ್ಯವನ್ನು ಮಾಡ್ತೇವೆ, ಪಾಪಕರ್ಮಗಳನ್ನು ಮಾಡ್ತೇವೆ. ಪುಣ್ಯ ಪಾಪ ಅಂದರೆ ಜೊತೆಯಾಗಿ ಪುಣ್ಯ ಪಾಪ ಎರಡನ್ನೂ ಮಾಡ್ತೇವೆ. ಪುಣ್ಯವನ್ನು ಕೊಡುವ, ಪಾಪವನ್ನು ಕೊಡುವಂತಹ ಕರ್ಮಗಳನ್ನು ಮಾಡ್ತೇವೆ. ಪುಣ್ಯಕರ್ಮದಿಂದ ನಮಗೆ ಸ್ವರ್ಗಾದಿಗಳು ಪ್ರಾಪ್ತಿಯಾಗತ್ತೆ, ಪಾಪಕರ್ಮದಿಂದ ನರಕ ಪ್ರಾಪ್ತಿಯಾಗತ್ತೆ. ಮತ್ತೆ ಪುಣ್ಯ ಪಾಪ ಎರಡು ಸೇರಿ ಮಾಡ್ತೇವಲ್ಲ, ಅದಕ್ಕೆ ಮನುಷ್ಯ ಲೋಕ ಪ್ರಾಪ್ತಿಯಾಗ್ತದೆ. ಹೀಗೆ ಪುಣ್ಯಕರ್ಮದಿಂದ ಜೀವನನ್ನ ಸ್ವರ್ಗಾದಿಗಳಿಗೆ ಕರ್ಕೊಂಡು ಹೋಗುವುದು, ಪಾಪಕರ್ಮದ ಪ್ರಯುಕ್ತ ನರಕಕ್ಕೆ ಕೊಂಡೊಯ್ಯುವಂತಹದ್ದು, ಪುಣ್ಯ ಪಾಪ ಎರಡರ ನಿಮಿತ್ತವಾಗಿ ಮನುಷ್ಯ ಲೋಕಕ್ಕೆ ಕರ್ಕೊಂಡು ಹೋಗುವಂತಹದ್ದು. ಮತ್ತೊಂದು ವಿಶೇಷವಾಗಿ ಕೇವಲ ಆಧ್ಯಾತ್ಮಿಕ ಸಾಧನೆ ಮಾಡಿದಂತಹ ಸಾಧಕರು, ಯೋಗಿಕ ಶಕ್ತಿ ಸಂಪನ್ನರಾಗಿ ಭಗವದ್ಜ್ಞಾನವನ್ನೇ, ಭಗವತ್ ಪ್ರಸಾದವನ್ನೇ ಉದ್ದೇಶ ಮಾಡಿಕೊಂಡು ಸಾಧನೆ ಮಾಡಿರ್ತಾರಲ್ಲ, ಅಂತಹ ತತ್ವಜ್ಞಾನವನ್ನು ನಿಮಿತ್ತ ಮಾಡಿಕೊಂಡು ಮಾಡಿದಂತಹ ಸಾಧನೆ ಯಾರು ಮಾಡಿದ್ದಾರಂಥವರನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ಮಾಡುವರು ಮುಖ್ಯ ಪ್ರಾಣದೇವರು. ಅದು ಉದಾನರೂಪಿ ಮುಖ್ಯ ಪ್ರಾಣದೇವರು. ದೇಹದ ಹೊರಗೆ ತೇಜಸ್ಸಲ್ಲಿದ್ದು ಅದರ ಗುಣಧರ್ಮವನ್ನು ನಿಯಮನೆ ಮಾಡ್ತಾರೆ. ಷಟ್ಪ್ರಶ್ನೋಪನಿಷತ್ತು ಹೇಳುವಂತಹ ಮಾತು ನಾವು ನೋಡ್ತೇವೆ. ಅಥೀಕಯೋರ್ಧ್ವ ಉದಾನಃ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯಲೋಕಂ ತೇಜೋಹ ವಾ ಉದಾನಃ ತಸ್ಮಾದುಪಶಾಂತಃ ತೇಜಾಃ ಪುನರ್ಬಭೂವಂ ಇಂದ್ರಿಯೈರ್ಮನಃ ಸಂಪದ್ಯಮಾನೈಃ. ಉಪನಿಷತ್ತು
ಈ ರೀತಿ ಚಿಂತನೆಯನ್ನು ಕೊಡುತ್ತದೆ. ಜೀವನ ಸಾಧನೆಗೆ ತಕ್ಕಂತೆ ಆಯಾಯ ಕರ್ಮ ಫಲವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಮುಖ್ಯ ಪ್ರಾಣದೇವರು ಉದಾನ ರೂಪಿಗಳಾಗಿ ಕರೆದುಕೊಂಡು ಹೋಗ್ತಾರೆ ಎನ್ನುವ ಮಾತನ್ನ ಷಟ್ಪರ್ಷ್ಣೋಪನಿಷತ್ತು ಹೇಳುತ್ತೆ. ಶರೀರದ ಹೊರಗೆ ಮತ್ತು ಒಳಗೆ ಇರುವ ತೇಜಸ್ಸೇನಿದೆ, ಆ ತೇಜಸ್ಸಲ್ಲಿದ್ದು ಜೀವಿಯ ಒಂದು ಬದುಕಿಗೆ ಕಾರಣಾದ್ದರಿಂದಲೇ ಶರೀರದಲ್ಲಿ ತೇಜಸ್ಸು ಇಲ್ಲ ಅಂತಾದಾಗ, ಅಂದರೆ ಉದಾನ ನಾಮಕ ಮುಖ್ಯ ಪ್ರಾಣದೇವರು ಹೊರಟ್ರೆ ಜನ್ಮಾಂತರವನ್ನ ಪಡೆಯೋದಕ್ಕೋಸ್ಕರವಾಗಿ ಜೀವ ಮರಣನು ಹೊಂದಿದ ಅಂತ ಲೋಕದಲ್ಲಿ ಮಾತು ಬರುತ್ತೆ. ಪ್ರಾಣ ಹೋದಾಗ ದೇಹ ತಣ್ಣಗಾಗುವುದು ಅಂತ ಈ ಹಿನ್ನೆಲೆಯಲ್ಲಿ ಹೇಳುವಂತಹ ಮಾತಷ್ಟೇ. ಒಟ್ಟಿನಲ್ಲಿ ದೇಹದ ಒಳಭಾಗದಲ್ಲಿ, ದೇಹದ ಹೊರಭಾಗದಲ್ಲಿ ಜೀವನಿಗೆ ಬೇಕಾದ ಆಧ್ಯಾತ್ಮಿಕ ಸಾಧನೆ ಅದರ ಫಲ, ಮತ್ತು ದೇಹದ ಹೊರಭಾಗದಲ್ಲಿದ್ದು ಜೀವನಕ್ಕೆ ಬೇಕಾದ ಸಾಧನೆ ಮತ್ತು ಫಲಗಳನ್ನು ಕೊಡುವಂಥ, ಬದುಕನ್ನು ಕೊಡುವಂಥ ರೂಪ ಅದು ಉದಾನರೂಪಿ ಮುಖ್ಯ ಪ್ರಾಣದೇವರ ರೂಪ. ಅಂಥ ಮುಖ್ಯ ಪ್ರಾಣದೇವರು ಸಮಾನ ರೂಪಿಗಳಾಗಿ ಸಮಾನ ರೂಪದಿಂದ ನಮ್ಮಲ್ಲಿ ಇದ್ದು ಹೇಗೆ ಒಳಗೆ ಹೊರಗೆ ನಿಯಮನೆ ಮಾಡ್ತಾರೆ ಅನ್ನೋದನ್ನು ಚಿಂತನೆ ಮಾಡಬೇಕು ನಾವು. ಅದನ್ನು ನಾಳೆ ಮಾಡೋಣ. ಒಂದೊಂದು ರೂಪದ ಅನುಸಂಧಾನ ಕೂಡ ನಮಗೆ ಅಗತ್ಯವಾಗಿರುವಂತಹದ್ದು. ನಿತ್ಯದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ರೂಪಗಳ ಅನುಸಂಧಾನ ನಮಗೆ ಅತ್ಯಗತ್ಯವಾದದ್ದು. ಯಾರೇ ಆಗಲಿ, ಎಲ್ಲೇ ಇರಲಿ, ಅವರು ಭಗವಂತನನ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ರೂಪಗಳನ್ನು ಉಪಾಸನೆ ಮಾಡ್ತಾ ಚಿಂತನೆ ಮಾಡ್ತಾ ಹೇಗೆ ಭಗವಂತನನ್ನು ಭಜಿಸಬೇಕೋ ಅದೇ ರೀತಿ ಪ್ರತಿಯೊಬ್ಬ ಜೀವಿಯೂ ಕೂಡ ಅವನು ಇವನು ಎನ್ನುವ ಭಾವನೆ ಇಲ್ಲದೆ, ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಆಜ್ಞೆಯನ್ನು ವಹಿಸಿ ಎಲ್ಲ ಜೀವರನ್ನ ರಕ್ಷಣೆ ಮಾಡುವಂಥ ನಿಷ್ಪಕ್ಷಪಾತಿಗಳಾದಂತಹ ರಕ್ಷಕರಾದ ಮುಖ್ಯ ಪ್ರಾಣದೇವರ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 5 ರೂಪಗಳ ಉಪಾಸನೆಯನ್ನ ಚಿಂತನೆಯನ್ನ ಮಾಡಲೇಬೇಕು ನಾವು. ನಮ್ಮ ಶಕ್ತಿಗನುಗುಣವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನರ ರೂಪಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಸಮಾನ ರೂಪದ ಚಿಂತನೆ ಮಾಡಬೇಕು. ನಾಳೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವತ್ತು, ಶ್ರೀಮಧ್ವೇಶಾರ್ಪಣವತ್ತು.